ನಮ್ಮ ಕನ್ನಡಾಂಬೆಯ ಮಡಿಲಲ್ಲಿ ಹುಟ್ಟಿ ಬೆಳೆದ ದಾಸ ಪರಂಪರೆಯ ಬಲು ದೊಡ್ಡ ಇತಿಹಾಸವೇ ಇದೆ. ಕನ್ನಡದ ನೆಲದಲ್ಲಿ ಭಕ್ತಿಯ ಕಂಪನ್ನು ಅರಳಿಸಿದ ಅಪ್ರತಿಮ ದಾಸವರೇಣ್ಯರಲ್ಲಿ ನಮಗೆ ತಕ್ಷಣ ಕಣ್ಣ ಮುಂದೆ ಬರುವುದು ಕನಕ ಪುರಂದರರು, ವಾದಿರಾಜರು, ವಿಜಯವಿಠಲದಾಸರು ಮೊದಲಾದವರು. ಭಕ್ತಿ ಪಂಥದ ನೂರಾರು ದಾಸರು ಮರೆಯಲಾಗದಂತಹ ಭಕ್ತಿ ಭಜನೆಗಳನ್ನು ನಮ್ಮ ಸಾಹಿತ್ಯ ಲೋಕಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ. ಇಂದಿಗೂ ಜನಮಾನಸದಲ್ಲಿ ದಾಸವರೇಣ್ಯರಿಗೆ ಪೂಜ್ಯತೆಯೂ ಸಲ್ಲುತ್ತದೆ. ಇತ್ತೀಚೆಗೆ ದಾಸರ ಸಾಹಿತ್ಯದ ಅನರ್ಘ್ಯ ರತ್ನ ಭಂಡಾರವನ್ನು ಜನರ ಮನದಲ್ಲಿ ಮತ್ತೆ ಪ್ರಕಾಶಿಸುವಂತೆ ಮಾಡುವ ಬಹಳಷ್ಟು ಪ್ರಯತ್ನಗಳು ನಡೆದಿವೆ. ಅದರಲ್ಲಿ ನಮ್ಮ ಮಂಗಳೂರಿನ ದಾಸನಮನ ಬಳಗವೂ ಒಂದು. ಅಧಿಕ ಮಾಸದ ಪ್ರಯುಕ್ತ ನಮ್ಮ ನಗರದ ವೆಂಕಟರಮಣ ದೇವಸ್ಥಾನದಲ್ಲಿ ಇವರ ಭಜನಾ ಸಂಕೀರ್ತನೆಯನ್ನು ಆಯೋಜಿಸಿದ್ದರು. ಆ ಸಂದರ್ಭದಲ್ಲಿ ಅವರು ಹಾಡಿದ ಹೂವ ತರುವರ ಮನೆಗೆ ಹುಲ್ಲ ತರುವ ಎಂಬ ಪುರಂದರದಾಸರ ಹಾಡನ್ನು ನನ್ನ ವೀಕ್ಷಕರಿಗಾಗಿ ನಾನು ಚಿತ್ರೀಕರಿಸಿರುವೆನು. ಈಗ ಆ ಭಜನೆಯನ್ನು ಕೇಳೋಣವೇ? ಮುಖ್ಯ
ಆತ್ಮೀಯರೇ, ನಾನು ಚಂದ್ರಮತಿ ಹೆಸರಾವ್. ಎಲ್ಲರಿಗೂ ನನ್ನ ವಂದನೆಗಳು. ಇದು ಬಹಳ ಸುಂದರವಾದ ಅರ್ಥಪೂರ್ಣವಾದ ಭಜನೆಯಲ್ಲವೇ? ಮೇಲ್ನೋಟಕ್ಕೆ ಕಬ್ಬಿನ ಜಲ್ಲೆಯಲ್ಲಿ ಮಧುರವಾದ ಸವಿ ಕಾಣುವುದಿಲ್ಲ, ಆದರೆ ಅದನ್ನು ಜಗಿದು ತಿಂದಾಗಲೇ ಸವಿರಸ ದೊರಕುವುದಲ್ಲವೇ? ಅದೇ ರೀತಿ ಎಲ್ಲ ದಾಸರ ಎಲ್ಲ ಪದಗಳು ಜೀವನಕ್ಕೆ ಕನ್ನಡಿ ಹಿಡಿದಂತೆ ಅರ್ಥಪೂರ್ಣವಾಗಿವೆ. ಒಮ್ಮೆ ನೀವು ದಾಸವರೇಣ್ಯರ ಕೃತಿರತ್ನಗಳ ಸವಿಯನ್ನು ಅರಿಯಲು ಪ್ರಯತ್ನಿಸಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಕೃಷ್ಣಾರ್ಪಿತಂ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ಇನ್ನಷ್ಟು ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿರಿ. ನಿಮ್ಮ ಮೆಚ್ಚುಗೆ ಕಮೆಂಟ್ಗಳನ್ನು ಖಂಡಿತವಾಗಿಯೂ ಯೂಟ್ಯೂಬ್ನಲ್ಲಿ ತಿಳಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.